ಇದೇನಪ್ಪ ಇದು? ಅಯ್ಯಯ್ಯೋ ಅಯ್ಯೋ ದೇವ್ರೆ, ಇದನ್ನ ನಾನು ಯಾವತ್ತೂ ನೋಡಿಲ್ವೇ. ಕಟ್ಕೊಂಡ್ರು ಹೆಂಡತಿನ ಕಷ್ಟದ ಪಾಲ್ ಮಾಡಿ ಕಷ್ಟ ಕೊಟ್ಟರು ವ್ಯಕ್ತಿ ಕಣ್ಣೆದುರು ಇದ್ರು ಕತ್ತಿಯಿಂದ ಚುಚ್ಚಿ ಸಾಯಿಸೋದ್ ಬಿಟ್ಟು ಕರುಣೆ ತೋರಿಸೋದಂದ್ರೆ ಏನು? ಅಯ್ಯಯ್ಯೋ ದೇವ್ರೇ, ಅವರ್ ಇವ್ ಅಂತ ಮಾತಾಡ್ಸೋದಂದ್ರೇನು? ಐ ಆಮ್ ಸಾರಿ ಅಂತ ಸಂಜಾಯಿಸಿ ಕೊಡೋದಂದ್ರೇನು? ಸಹಾನುಭೂತಿ ತೋರಿಸೋದಂದ್ರೇನು? ನಮ್ಮೆಲ್ಲರ ಅಂದಾಜು ಊಹೇನ ಜೈ ಉಲ್ಟಾ ಪಲ್ಟಾ ಮಾಡಿದೇನಲ್ವಾ? ಜೈನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದೀವಿ. ಅವನು ಇಷ್ಟು ಶಾಂತವಾಗಿರೋದು ಇದೇ ಮೊದಲನೇ ಸಲ. ಅವನ ಮನ್ಸಲ್ಲಿ ಏನಿದೆಯೋ ಏನೂ ಅರ್ಥ ಆಗ್ತಿಲ್ಲ. ನಿತ್ಯನ ಯಾಕೆ ಸುಮ್ಮನೆ ಬಿಟ್ಟ? ಇವಾಗ ಜೈ ಮನ್ಸಲ್ಲಿ ಗಂಗಾ ಮಾತ್ರನೇ ಇದ್ದಾಳೆ. ಅವಳಿಲ್ಲ ಅನ್ನೋ ನೋವು, ವಾಪಸ್ ಬರಲ್ಲ ಅನ್ನೋ ಚಿಂತೆ, ಗಂಗಾ ಇಲ್ದೇನೆ ಹೇಗೆ ಬದುಕಬೇಕು ಅನ್ನೋ ಭಯ, ಇದೆಲ್ಲ ಜೈನ ಸುತ್ತುವರ್ತಿದೆ. ಈ ಸಿಚುವೇಶನಲ್ಲಿ ಜೈ ಕೋಪ, ಹಾಗೆ ದ್ವೇಷ ಎಲ್ಲನೂ ಮರ್ತೋಗಿದ್ದಾನೆ. ಜೈ ವಾಪಸ್ ಮಾಮೂಲಿ ಮನುಷ್ಯ ಆಗೋವರೆಗೂ ಅವನ ರಿಯಾಕ್ಷನ್ ಹೀಗೆ ಇರುತ್ತೆ. ಹಾಗಾದ್ರೆ ನಿತ್ಯನ ಕೊಟ್ಟು ಜೈಗೆ ಮದುವೆ ಮಾಡಿ ಬೇಗ ಚೇತರಿಸ್ಕೊಳ್ತಾನೆ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಹಾಗಲ್ಲ ರೀ, ಗಂಗಾ ಸತ್ತೋದ್ ಮಾತ್ರಕ್ಕೆ ಜೈ ನಿಮ್ಗೆ ಅಳಿಯ ಆಗದೆ ಇರ್ತಾನ? ನಿಮ್ ಮಗಳು ಇಲ್ಲ ಅಂತ ಅಳಿಯನ್ನ ಹಾಗೆ ಬಿಟ್ಬಿಡ್ತೀರಾ? ಆದ್ರೂ ಜೈಗೂ ನಿತ್ಯಗೂ ಮೊದಲೇ ನಿಶ್ಚಿತಾರ್ಥ ಆಗಿತ್ತು ಅಲ್ವಾ? ಶಾಪದಿಂದ ಗಂಗಾ ಸತ್ತೋಗಿದ್ದಕ್ಕೆ ನಿತ್ಯಗೆ ಯಾವ ಸಮಸ್ಯೆನೂ ಇಲ್ಲ. ಹ್ಯಾಪಿಯಾಗಿ ಜೈ ಜೊತೆ 100 ಇಯರ್ಸ್ ಇರ್ತಾಳೆ. ಪ್ಲೀಸ್ ದಯವಿಟ್ಟು ನಿಲ್ಲಿಸ್ತೀರಾ? ಗಂಗಾ ತೀರ್ ಹೋಗಿ ಇನ್ನು 2 ದಿನ ಕೂಡ ಆಗಿಲ್ಲ, ಆಗ್ಲೇ ಜೈಗೆ ಇನ್ನೊಂದು ಮದ್ವೆನಾ? ಈ ಮಾತು ನನ್ನ ಹತ್ರ ಹೇಳಿದಿಕ್ ಸರಿ ಹೋಯ್ತು. ಅದೇ ಜೈ ಹತ್ರ ಹೇಳಿದಿದ್ರೆ ನಿಮ್ಮನ್ನ ಶೂಟ್ ಮಾಡಿರ್ತಿದ್ದ. ಅಂದ್ರೆ ಯಾವತ್ತೋ ಒಂದಿನ ನಡಿಬೇಕಾಗಿರೋ ಮದ್ವೆನೇ ಅಲ್ವಾ? ಆ ಮದ್ವೆ ನಡೆಯತ್ತೋ ಇಲ್ವೋ ನನಗ್ ಗೊತ್ತಿಲ್ಲ, ಮಾಡೋ ಉದ್ದೇಶ ಕೂಡ ನನಗಿಲ್ಲ. ಗಂಗಾನ ಬಿಟ್ಟು ನಾನು ಬೇರೆ ಯಾವ ಯೋಚನೆ ಮಾಡ್ತಿಲ್ಲ. ದಯವಿಟ್ಟು ಇನ್ಯಾವತ್ತೂ ಈ ಪ್ರಸ್ತಾವನೆನ ತಗೊಂಡ್ ಬರ್ಬೇಡಿ. ನನಗೆ ಫೀಲಿಂಗ್ಸ್ ಇಲ್ಲ, ಎಮೋಷನ್ಸ್ ಇಲ್ಲ, ಎಥಿಕ್ಸ್ ಕೂಡ ಇಲ್ಲ. ಎಲ್ಲನೂ ಕಳ್ಕೊಂಡಿದ್ದೀನಿ. ಐ ಲಾಸ್ಟ್ ಎವ್ರಿಥಿಂಗ್. ಹಾಗನ್ಬೇಡಿ ಸರ್, ನೀವು ಗಂಗಾ ಮೇಡಮ್ ಅವ್ರನ್ನ ಪ್ರೀತಿಸಿದ ವ್ಯಕ್ತಿ. ನಮ್ಮ ಮೇಡಮ್ಮು ದೇವ್ರ ಹಾಗೆ ಪೂಜಿಸಿರೋರು ನೀವು. ಭಕ್ತರು ಇರೋವರೆಗೆ ದೇವ್ರಿರ್ತಾನೆ ನಾಣಿ. ಭಕ್ತರು ಬರೋದು ನಿಲ್ಸಿದ್ರೆ ಎಷ್ಟೇ ದೊಡ್ಡ ದೇವಸ್ಥಾನ ಆದ್ರೂ ದೆವ್ವಗಳ ಪ್ರಪಂಚ ಆಗೋಗುತ್ತೆ. ನಮ್ಮನ್ನ ಪ್ರೀತಿಸೋ ವ್ಯಕ್ತಿ ಇರೋವರೆಗೆ ನಮ್ಮಲ್ಲಿ ಪ್ರೀತಿ ಇರುತ್ತೆ. ಆ ವ್ಯಕ್ತಿನೇ ಇಲ್ಲ ಅಂದಮೇಲೆ ಆ ಪ್ರೀತಿ ಎಲ್ಲಿ ಉಳ್ಕೊಳ್ಳುತ್ತೆ? ನೀನು ಹೋಗೋ ದೇವಸ್ಥಾನ ಮನಸ್ಸು, ನೀನು ಕೈ ಮುಗಿಯೋ ದೇವರು ಪ್ರೀತಿ, ನೀನು ಮಾಡೋ ಪೂಜೆ ನಂಬಿಕೆ. ದೇವಸ್ಥಾನ ಇದ್ರೆ ದೇವರು, ದೇವ್ರು ಇದ್ರೆ ಪೂಜೆ, ಮನಸ್ಸಿದ್ರೆ ಪ್ರೀತಿ, ಪ್ರೀತಿ ಅಂದ್ರೆ ನಂಬಿಕೆ. ಇದರಲ್ಲಿ ಯಾವುದೇ ಒಂದು ಇಲ್ಲ ಅಂದ್ರೂ ಯಾವುದೂ ಇರೋದಿಲ್ಲ. ಓನ್ಲಿ ಮೆಟೀರಿಯಲ್ಸ್ ಮಾತ್ರ ಇರುತ್ತೆ, ಯಾವುದಕ್ಕೂ ಪ್ರಾಣ ಇರೋದಿಲ್ಲ. ಗಂಗಾ ಮೇಡಮ್ ಅವರು ಕೇಳ್ಕೊಂಡಿದ್ದು ಇದನ್ನಲ್ಲ ಸರ್, ನಿಮ್ಮಿಂದ ಮೇಡಮ್ ಅವರು ಬಯಸಿದ್ದು ಕೂಡ ಇದನ್ನಲ್ಲ. ನಾನು ಕೂಡ ಅವಳ ಜೊತೆ ಜೀವನ ಪೂರ್ತಿ ಬದುಕಬೇಕು ಅಂತ ಕೇಳ್ಕೊಂಡಿದ್ದೆ ನಾಣಿ. ಅವಳ ಜೊತೆನೇ ಇರಬೇಕು ಅಂತ ಆಸೆ ಪಟ್ಟೆ. ನಡೀತಾ ಇಲ್ಲ ಅಲ್ವಾ? ನನ್ನ ಪ್ರಯಾಣ ಒಂಟಿ ಆಗೋಯ್ತು. ನನ್ನ ಗುರಿ ಏನು ಅಂತ ನನಗಿವಾಗ ಗೊತ್ತಿಲ್ಲ. ಯಾಕೆ ಬದುಕಬೇಕು ಅಂತ ಗೊತ್ತಿಲ್ದಿರುವಾಗ ಹೇಗೆ ಬದುಕ್ತಿದ್ದೀನಿ ಅನ್ನೋದು ಅನಾವಶ್ಯಕ ಅಲ್ವಾ ನಾಣಿ? ಪ್ಲೀಸ್ ಸರ್, ನೀವು ಹಾಗೆಲ್ಲ ಮಾತಾಡಬೇಡಿ. ದಯವಿಟ್ಟು ಬದಲಾಗ್ಬಿಡಿ ಸರ್. ನನ್ನ ಕೈಯಲ್ಲಿ ಏನೂ ಇಲ್ಲ ನಾಣಿ.
ಅಜ್ಜಿ ಬೆಳಗ್ಗೆ ಬೆಳಗ್ಗೆ ಯಾಕೆ ಕಣ್ಣೀರ್ ಹಾಕ್ತಿದ್ದೀರಾ? ಸೀತೆ ಇಲ್ದೇ ಇರೋ ಅಯೋಧ್ಯೆಯಲ್ಲಿ ರಾಮ ಪಟ್ಟಿರೋ ಆ ವೇದನೆನ ನೆನ್ಸ್ಕೊಂಡ್ರೆ ಕಣ್ಣೀರ್ ನಿಲ್ಲೋದಿಲ್ಲ ಕಲ್ಪನಾ. ಆ ರಾಮನ್ ವೇದನೆನ ಈ ಪುಸ್ತಕದಲ್ಲಿ ಓದಿದ್ದೆ. ನಮ್ ರಾಮನ್ ವೇದನೆನ ಪ್ರತಿದಿನ ಪ್ರತಿ ಕ್ಷಣ ನೋಡ್ತಾ ಇದ್ದೀನಿ. ಆ ರಾಮನಿಗೆ ಸೀತೆ ಎಲ್ಲಿದ್ರೂ ಜೀವಂತವಾಗಿರ್ತಾಳೆ ಅನ್ನೋ ಆಸೆ ಇತ್ತು. ಆದ್ರೆ ನಮ್ ಜೈಗೆ ಯಾವತ್ತಿಗೂ ಗಂಗಾ ವಾಪಸ್ ಬರಲ್ಲ ಅನ್ನೋ ನಿರಾಸೆ ನೋವು ಬಿಟ್ರೆ ಇನ್ನೇನಿದೆ? ಗಂಗಾ ದೂರ ಆಗಿ ಮನ್ಸು ಚೂರಾಗಿ ಬದುಕು ಭಾರವಾಗಿ ಜೀವಂತ ಶವ ಆಗಿರೋ ಜೈನ ನೋಡ್ತಾ ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ ಕಲ್ಪನಾ. ಹೌದು ಅಜ್ಜಿ, ಗಂಗಾ ನಮ್ಮಿಂದ ದೂರ ಆಗಿ 7 ವರ್ಷ ಆಗ್ತಿದೆ. ಇಷ್ಟು ವರ್ಷಗಳು ಕ್ಷಣನ ಒಂದು ಯುಗದ ಹಾಗೆ ಕಳ್ದಿದೀವಿ. ಗಂಗಾ ಬದುಕಿದ್ದಿದ್ರೆ ಈ ಮನೆ ಬೇರೆ ತರನೇ ಇರ್ತಿತ್ತು. ಆ ಸಂಭ್ರಮ, ಆ ಸಂತೋಷ ಎಲ್ಲ ಕಳ್ಕೊಂಡಿದೀವಿ. ಆ ದಿನಗಳು ಮತ್ತೆ ಬರಲ್ಲ. ಗಂಗಾ ಇಲ್ದೇ ಇರೋ ಲೋಪನ ಯಾರು ಭರ್ತಿ ಮಾಡಕ್ಕಾಗಲ್ಲ. ಆ ದೇವ್ರೆ ನಮ್ಮನ್ನ, ಈ ಮನೆನ ಕಾಪಾಡ್ಬೇಕು. ಆರತಿ ತಗೊಳ್ಳಿ. ಅತ್ತಿಗೆ, ಅಣ್ಣ